ಹಾಯ್ ಫ್ರೆಂಡ್ಸ್, ಈ ವರ್ಷ ಸುಬ್ಬು ಬರ್ಡೇ ತುಂಬ ಸ್ಪೆಷಲ್. ಯಾಕಂದರೆ ಧರ್ಮಸ್ಥಳ ಪ್ಲ್ಯಾನ್ ಮಾಡಿದ್ವಿ. ಅವನಂತೂ ತುಂಬ ಖುಷಿಯಾಗಿದ್ದ. ಸಡನ್ ಪ್ಲ್ಯಾನ್ ಅಂತ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಒಂದು ಲೋಟ ಬಿಸಿನೀರಿಂದ ನಾನು ದಿನ ಸ್ಟಾರ್ಟ್ ಮಾಡಿದೆ. ಅವ್ನು ಖುಷಿಯಾಗಲಿ ಅಂತ ಸ್ವಲ್ಪ ಡೆಕೋರೇಷನ್ ಮಾಡಿ, ಜೊತೆಲಿ ಸಾಟರ್ಡೆ ಪೂಜೆ ಕೂಡ ಮುಗೀತು. ಮಗನೇ ಪೂಜೆ ಮಾಡ್ತೀನಿ ಇಂದ ಅಲ್ಲಿಂದ ಅವನಿಗೊಂದು ಚಾಕ್ಲೇಟ್ ಕೊಟ್ಟು ಮನೆಯಿಂದ ಹೊರಟ್ವಿ. ಅಲ್ಲಿಂದ ಗುರುದರ್ಶನಲ್ಲಿ ಎಲ್ಲರೂ ಟಿಫನ್ ಮಾಡಿಕೊಂಡು ತುಂಬ ಖುಷಿಯಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ವರ್ಷದಿಂದ ಆಲ್ಮೋಸ್ಟ್ 7-8 ಇಯರ್ಸಿಂದ ನಾವು ಧರ್ಮಸ್ಥಳ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಯಾವಾಗ ಹೋಗೋದು ಯಾವಾಗಲೂ ಕರ್ಕೊಂಡೋಗ್ರಿ ಅಂತ ಯಾವಾಗಲೂ ಹೇಳ್ತಾಯಿದ್ದೆ. ಈ ವರ್ಷ ಮುಂದಿನ ವರ್ಷ ಅಂತ ಹೋಗ್ತಾನೇ ಇರಲಿಲ್ಲ. ಈ ಸಲ ಸುಬ್ಬು ಬರ್ಡೇಗೆ ಅವರಪ್ಪನೇ ಸಡನ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು. ಎಲ್ಲರೂ ಬರ್ಡೇಗೆ ಧರ್ಮಸ್ಥಳ ಹೋಗೋಣ ಅಂದರು. ಬರ್ಡೇ ಸೆಲೆಬ್ರೇಷನ್ ಬಿಟ್ಬಿಟ್ಟು ಎಲ್ಲರೂ ಧರ್ಮಸ್ಥಳ ಹೊರಟ್ವಿ. ಅಲ್ಲಿಂದ ಫಸ್ಟು ಸೌತಡ್ಕ ಗಣಪತಿ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ಎಲ್ಲರೂ ಫುಲ್ಲು ಖುಷಿಯಾಗಿ ಗಣಪತಿ ದರ್ಶನ ಮಾಡಿಕೊಂಡು ಸ್ವಲ್ಪ ಫೋಟೋಸು ಅದು ಇದು ತಕ್ಕೊಂಡು ಅವಲಕ್ಕಿ ಪ್ರಸಾದ ಇಸ್ಕೊಂಡು ಅಲ್ಲೇ ಮಧ್ಯಾಹ್ನನೂ ಊಟನೂ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮಧ್ಯ ಗುಂಡ್ಯ ಅನ್ನೋ ಒಂದು ಏರಿಯಾದಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟ್ವಿ. ಇನ್ನೇನು ಧರ್ಮಸ್ಥಳಕ್ಕೆ ಎಂಟ್ರಿ ಆಗ್ತಾಯಿದ್ವಿ. ಧರ್ಮಸ್ಥಳ ಬಂತು. ನನಗಂತೂ ತುಂಬ ಖುಷಿಯಾಯಿತು. ತುಂಬ ವರ್ಷದಿಂದ ಧರ್ಮಸ್ಥಳ ಹೋಗಬೇಕು ಅಂತ ಅಂದ್ಕೊಂಡಿದ್ದಿತ್ತು. ಅಲ್ಲಿ ರೂಮ್ ಹುಡ್ಕಿದ್ವಿ, ಸಿಗಲಿಲ್ಲ. ಕೊನೆಗೆ ಹೋಗಿ ನೇತ್ರಾವತಿ ನದಿಗೆ ಧುಮುಕಿ ಅಲ್ಲೇ ಸ್ನಾನ ಮಾಡಿ, ನನ್ನ ಮಗ ಅಂತೂ ನೀರಲ್ಲಿ ಇಳಿಯಲ್ಲ ಅಂತ ಹಠ ಮಾಡ್ತಾಯಿದ್ದವನು ನೀರಲ್ಲಿ ಇಳಿದು ಅಷ್ಟು ನೀರು ತಣ್ಣಗಿದ್ರೂ ಚೆನ್ನಾಗಿ ನೀರಲ್ಲಿ ಆಟಾಡಿ ಫುಲ್ ಎಂಜಾಯ್ ಮಾಡ್ದೆ. ಫೋಟೋ ಸೆಷನ್ ಎಲ್ಲ ಶಂಕರಂದು. ನಾನು ಅವರಪ್ಪ ನನ್ನ ಮಗ ನೀರಲ್ಲಿ ಆಡ್ತಾಯಿದ್ದು ನೋಡಿ ನನಗಂತೂ ಸಖತ್ ಖುಷಿಯಾಯಿತು. ನೀರಿಗೆ ಇಳಿಯೋಕ್ಕೆ ಇರುತ್ತೇನೋ ನೀರಿಗೆ ಇಳ್ದ. ರಾತ್ರಿಯೇ ದರ್ಶನ ಮಾಡೋಣ ಅಂತ ಹೊರಟ್ವಿ. 6 ಗಂಟೆಗೆ ಹೋಗಿದ್ದು. ನಮಗೆ ದರ್ಶನ ಆಗೋಷ್ಟರಲ್ಲಿ 10 ಗಂಟೆ ಆಯಿತು. ಅದಾದಮೇಲೆ ಪ್ರಸಾದ ತಿಂದ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಹೊರಟ್ವಿ. ರೂಮ್ ಹುಡ್ಕಿದ್ವಿ, ಸಿಗಲಿಲ್ಲ. ಬೆಳಗ್ಗೆ ಸಾಕೇತಲ್ಲಿ ರೂಮ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ನನ್ನ ಹಸ್ಬೆಂಡ್ ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ವಿ. ಯಾಕಂದರೆ ಇವತ್ತು ಕ್ರೇಟಾಗೆ 1 ಇಯರ್ ಆಗಿತ್ತು. ನನ್ನ ಹಸ್ಬೆಂಡ್ ಡ್ರೀಮ್ ಕಾರ್ ಇದು. ತುಂಬ ಆಸೆ ಪಟ್ಟು ತೊಗೊಂಡಿದ್ರು. ಅಲ್ಲಿಂದ ಮುಂದೆ ಹೋಗಿ ನಾವು ಟಿಫನ್ ತಿಂದ್ಕೊಂಡು ಉಡುಪಿ ಗಾರ್ಡನ್ಗೆ ಹೋಗಿದ್ವಿ. ಉಡುಪಿ ಗಾರ್ಡನ್ನಲ್ಲಿ ನನ್ನ ಮಗ ಮಂಗಳೂರು ಬಜ್ಜಿ ಬೇಕು, ಪೂರಿ ಬೇಕು, ಅದು ಬೇಕು ಇದು ಬೇಕು, ಚೆನ್ನಾಗಿತ್ತು. ಅಲ್ಲಿಂದ ಬಾಹುಬಲಿ ನೋಡೋದಕ್ಕೆ ಅಂತ ಹೋದ್ವಿ. ಅಲ್ಲಿ ಬಾಹುಬಲಿ ನೋಡಿಕೊಂಡು ಒಂದಿಷ್ಟು ಫೋಟೋ ತೆಗೆಸ್ಕೊಂಡು ತುಂಬ ಬಿಸಿಲಿರೋದ್ರಿಂದ ಲಾನಲ್ಲೂ ಕೂತ್ಕೊಂಡು ಸ್ವಲ್ಪ ಆಟಾಡಿಕೊಂಡು ಮಗನ ಅಯ್ಯೋ ಅನ್ನಿಸ್ಕೊಂಡು ಅವ್ನ ತೀಟೆನೆಲ್ಲ ನೋಡಿಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂತ ಹೋದಾಗ ನಾನು ಫುಲ್ಲು ಮೇಲೆ ಟಾಪ್ ರೂಫ್ ಓಪನ್ ಮಾಡಿಕೊಂಡು ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಹಂಗೂ ಹಿಂಗೂ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ಅಲ್ಲಿ ದರ್ಶನ ಮಾಡೋಣ ಅಂತ ಹೋದರೆ ದರ್ಶನ ಲೇಟ್ ಅಂತಂದರೆ ವೆಯ್ಟ್ ಮಾಡಿ ದರ್ಶನ ಮಾಡೋಷ್ಟರಲ್ಲಿ 5 o'clock ಆಗೋಯಿತು. ಹೊರಗಡೆ ಒಂದು ರಂಗೋಲಿ ಹಾಕಿದ್ರು. ಆ ರಂಗೋಲಿಯಲ್ಲಿ ಸ್ಕ್ಯಾನರ್ ಕೂಡ ಇತ್ತು. ತುಂಬ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿನ. ಅದು ನಿಜವಾಗ್ಲೂ ರಿಯಲ್ ಸ್ಕ್ಯಾನರ್ ಥರನೇ ಬಿಡಿಸಿದ್ರು. ಯಾಕಂದರೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಏನೋ ರಂಗೋಲಿ ಡಿಸೈನ್ಸ್ದು ಏನೋ ಬರ್ತಾಯಿತ್ತು. ಅಲ್ಲಿಂದ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಬರ್ತಾ ಆರ್ಡರ್ ಲೇಟ್ ಆಯಿತು ಅಂತ ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಅವ್ನು ಕ್ರಾಫ್ಟ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ನನ್ನ ಪಾಡಿಗೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ಡೇ ಡೆಕೋರೇಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟಾಗೋಯಿತು. ನನಗಂತೂ ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಯಾಕಂದರೆ ಅವ್ನ ಬರ್ಡೇ ಅಂದರೆ ನನಗೂ ಒಂಥರ ಖುಷಿನೇ. ಜೋರಾಗಂತೂ ಸೆಲೆಬ್ರೇಟ್ ಮಾಡಲ್ಲ. ಆದಷ್ಟು ಅವನಿಗೆ ಖುಷಿಯಾಗೋ ಥರ ಡೆಕೋರೇಟ್ ಮಾಡಬೇಕಂತ ಇಷ್ಟಪಡ್ತೀನಿ. ಕೇಕ್ ಹೋಗಿ ಬುಕ್ ಮಾಡಿಬಿಟ್ಟು ಬಂದೆ. ಕೇಕ್ ಆರ್ಡರ್ ಕೊಡೋಕೆ ಹೋದಾಗ ಪೆಟ್ರೋಲ್ ತಿನ್ನಬೇಕು ಅಂತ ಅದಕ್ಕೆ ಪೆಟ್ರೋಲ್ ಫೋಟೋ ಕೊಟ್ಬಿಟ್ಟು ಅದನ್ನು ಬುಕ್ ಮಾಡಿದ್ದೆ. ಅವ್ರ ಅಜ್ಜಿ ಬಂದಿದ್ರು, ಫುಲ್ ಖುಷಿಯಾಗಿದ್ದ. ನೋಡಿ ಅವ್ನು ಪೆಟ್ರೋಲ್ ತಿನ್ನಬೇಕಂತೇಳಿ ಪೆಟ್ರೋಲ್ ತಿನ್ನು ಕೇಕು. ನಾನು ಕ್ರಿಯೇಟಿವಾಗಿ ಒಂದಿಷ್ಟು ಜೆಲ್ ವ್ಯಾಕ್ಸ್ ಕ್ಯಾಂಡಲ್ಸ್ ಮಾಡಿದ್ದೆ, ಅದನ್ನು ಲೈಟ್ ಮಾಡಿದ್ದೆ. ಅವನಿಗಂತೂ ಸಖತ್ ಖುಷಿ ಕ್ಯಾಂಡಲ್ಸ್ ಅಂದರೆ. ಪೆಟ್ರೋಲ್ ಥೀಮ್ ನೋಡಿಬಿಟ್ಟು ಅವ್ನು ಸಖತ್ ಖುಷಿಯಾಗಿದ್ದ. ಯಾರ್ಯಾರಿದ್ದಾರೆ ಅವರನ್ನು ಕರೆದಿದ್ದೆ. ಎಲ್ಲ ಮಕ್ಕಳು ಬಂದಿದ್ದರು. ಅವರ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಬಂದಿದ್ದರು. ಸಖತ್ ಖುಷಿಯಾಗಿದೆ. ಅನ್ಫಾರ್ಚುನೇಟ್ಲಿ ಅವ್ರ ಅಪ್ಪ ಮಾಮನೇ ಬರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ನೋಡಿ ಅವನು ಎಷ್ಟು ಖುಷಿಯಾಗಿದ್ದ ಅಂದರೆ, ಬರ್ಡೇ ಸೆಲೆಬ್ರೇಷನ್ ಅಂತಂದರೆ ಇನ್ನು ಮಂತ್ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಡಿಸೆಂಬರ್ ಬಂದರೆ ಸಾಕು, ಅಮ್ಮ ಡಿಸೆಂಬರ್ 1 ಇವತ್ತು, ಅಮ್ಮ ಡಿಸೆಂಬರ್ 2 ಇವತ್ತು ಅಂತಲೇ ಇರ್ತಾಯಿದ್ದ. ಅವನಿಗೆ ಡಿಸೆಂಬರ್ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾಯಿದ್ದ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ.
ಬರ್ಡೇ ಅಂದರೆ ಖುಷಿ, ಮಕ್ಕಳಿಗೆ ಗಿಫ್ಟ್ಸ್ ಅಂದರೆ ಖುಷಿ. ಎಲ್ಲರೂ ಅದು ಇದು ಗಿಫ್ಟ್ ಏನೇನೋ ತೊಗೊಂಬಂದಿದ್ರು. ಸಖತ್ ಖುಷಿಯಾಗಿದ್ದ. ನಾನೇ ಅವ್ನಿಗೇನು ಗಿಫ್ಟ್ ಕೊಡಲಿಲ್ಲ. ಅವರಪ್ಪ ಕ್ಯಾರಮ್ ಬೋರ್ಡ್ ತೊಗೊಂಬಂದು ಕೊಟ್ಟಿದ್ರು. ಅವ್ರ ಅಜ್ಜಿಗೆ ಒಂದು ಗೋಲ್ಡ್ ಚೈನ್ ತಂದು ಕೊಟ್ಟಿದ್ರು. ಬೇರೆ ಮಕ್ಕಳೆಲ್ಲ ಏನೇನೋ ಟಾಯ್ಸ್ ತಂದು ಕೊಟ್ಟಿದ್ರು. ಸಖತ್ ಖುಷಿಯಾಗಿದ್ದ ಅವನು. ಎಲ್ಲರೂ ಬಂದಿದ್ದಕ್ಕಂತೂ ಇನ್ನೂ ತುಂಬ ಖುಷಿಯಾಗಿದ್ದ. ಇದೇ ಅವ್ರ ಅಜ್ಜಿ ತಂದಿದ್ದು ಗೋಲ್ಡ್ ಚೈನು. 5 to 2024-2025ಗೆ ಎಂಟ್ರಿ